ಶೋಗಳಿಂದ ಆನಂದಿಸಿ. ಏನಕ್ಕೆ ಗೌತಮ್ ಮನೆಗೆ ಹೋಗ್ತಾ ಇದ್ದಾರಲ್ಲ, ಇಲ್ಲೇನ್ ನಡೀತಾ ಇದೆ? ಮಲ್ಲಿ, ನೀನೊಂದು ಕೆಲಸ ಮಾಡು, ಮಿಂಚು ಮತ್ತೆ ಅಪ್ಪನ ಕರ್ಕೊಂಡು ಹೋಗು. ಮಿಂಚು ಇವತ್ತು ಅಲ್ಲೇ ಮಲಗಲಿ. ಇಲ್ಲ ಮ್ಯಾಮ್, ನಾನು ಪಪ್ಪನ ಜೊತೆನೇ ಇರ್ತೇನೆ. ನಾನು ಪಪ್ಪನ್ ಬಿಟ್ಟು ಎಲ್ಲೂ ಹೋಗಲ್ಲ. ಕಂದ, ಹಠ ಮಾಡಬೇಡ. ನೋಡು, ಪಪ್ಪಾಗ ಮೈ ಹುಷಾರಿಲ್ಲ. ನೀನ್ ಇಲ್ಲೇ ಇದ್ರೆ ನೀನು ಹುಷಾರ್ ತಪ್ತೀಯ. ನೀನು ಹುಷಾರ್ ತಪ್ಪಿದ್ರೆ ಸ್ಕೂಲ್ ಮಿಸ್ ಆಗೋಗುತ್ತೆ. ಎಕ್ಸಾಮ್ ಸರಿಯಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಹೋಗಿ ಚೆನ್ನಾಗಿ ನಿದ್ದೆ ಮಾಡು. ಸರಿ ಮ್ಯಾಮ್. ಮಲ್ಲಿ, ಅವಳು ಊಟ ಮಾಡಿರಲ್ಲ, ಊಟ ಮಾಡಿಸ್ ಮಲ್ಸು. ಪಪ್ಪಾಗೇನು ಆಗಲ್ಲ, ಆಯ್ತಾ? ಪಪ್ಪಂಗೆ ಏನೂ ಆಗಲ್ಲ, ಬಾ. ನಾನು ಹೇಳಿಲ್ವಾ, ಅವರಿಬ್ರು ಒಳಗಡೆ ಹೋದ್ರು. ಈಗ ನೋಡಿದ್ರೆ ಮಕ್ಕಳನ್ನ ಕರ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ, ಅವಳೊಬ್ಳು ಒಳಗಡೆನೆ ಇದ್ದಾಳೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಏನೇ ಸರಳ, ಫೋನ್ ಮಾಡಿ ಬಾ ಅಂತ ಕರ್ದಲ್ಲ, ಏನ್ ವಿಷಯ? ಏ ಮಾಲಾ, ಮೇಲ್ಗಡೆಯಿಂದ ಈ ಅಮ್ಮ ಮನೆ ಒಳಗಡೆ ಹೋದ್ಲು. ಅಲ್ಲಿ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಅವಳು ಮಾತ್ರ ಒಳಗಡೆ ಇದ್ದಾಳೆ ಕಡೆ. ಯಾಕೋ ಅನುಮಾನ ಕಡೆ ನನಗೆ. ಇದ್ಯಾಕೋ ಬೇರೆ ತರನೇ ಅನಿಸ್ತಾ ಇದೆ. ಸುಮ್ನೆ ಇರು ಸರಳ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಮಾತಾಡ್ತೀಯ. ಏನ್ ಗೌತಮ್ ಬಗ್ಗೆ ನಮಗ್ ಗೊತ್ತಿಲ್ವಾ? ಚಿಂದಂತ ಹುಡ್ಗ. ಅವನ ಮೇಲೆ ಇಲ್ದವೆಲ್ಲ ಮಾತಾಡ್ತಿದ್ದೀರಾ? ನಾನೇನು ಇಲ್ದೇ ಇರೋದು ಹೇಳ್ತಾ ಇಲ್ಲಮ್ಮ. ಗೌತಮ್ ಬಗ್ಗೆ ನನಗೆ ಗೊತ್ತು, ಆದ್ರೆ ಈ ಹೆಂಗ್ಸ್ ಬಗ್ಗೆ ನನಗೇನು ನಂಬಕ್ಕಾಗ್ತಾ ಇಲ್ಲ. ನಿಮ್ಮಿಬ್ರಿಗೂ ಮಾಡಕ್ ಏನು ಕೆಲಸ ಇಲ್ವಾ? ಅವ್ರ ಮನೆ ಇವ್ರ ಮನೆ ವಿಷಯ ಕೆದಿಕೊಂಡು ಮಾತಾಡ್ತಾ ಕೂತಿರ್ತೀರಾ. ಹೋಗಿ ಮಲ್ಕ ಹೋಗಿ. ಅಯ್ಯ, ಹೋಗಿ ಹೋಗಿ ಅವಳನ್ ಕರೆದು ಹೇಳ್ತಾ ಇದೀಯಲ್ಲ ಸರಳ. ಇಂಥವೆಲ್ಲ ಎಲ್ಲಿ ನಂಬ್ತಾಳೆ? ಕಣ್ಣಾರ ನೋಡ್ದಾಗ ಅವಳೇ ನಂಬ್ತಾಳೆ ಬಿಡು. ನನ್ನನ್ ಮಾತ್ರ ಆ ಮನೆಗೆ ಹೋಗ್ಬೇಡ ಅಂತ ಹೇಳುತ್ತೆ, ಆಮೇಲೆ ಮಮ್ಮಿನೇ ಅಲ್ಲಿರುತ್ತೆ. ಇದು ಮೋಸ ಅಲ್ವಾ? ನಿನ್ನ ಮಮ್ಮಿ ಬಗ್ಗೆ ಗೊತ್ತಿಲ್ವಾ? ಯಾರಿಗಾದ್ರೂ ಕಷ್ಟ ಅಂತಂದ್ರೆ ಮೊದ್ಲೋಗಿ ಸಹಾಯ ಮಾಡ್ತಾರೆ. ಅದು ಅಲ್ಲದೆ ಅವ್ರಿಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಸಹಾಯ ಮಾಡ್ತಾ ಇದಾರೆ. ನಿಂಗೆಲ್ಲ ಗೊತ್ತಾಗಲ್ಲ, ಮಲ್ಕೋ. ಡಾರ್ಲಿಂಗ್, ಯಾಕೆ ಈ ಥರ ಓದಾಡ್ತಾ ಇದೀಯಾ? ಚಿಕ್ಕಿ, ನನಗೆ ಮಮ್ಮಿ ಇಲ್ದೆ ನಿದ್ದೆನೆ ಬರ್ತಾ ಇಲ್ಲ. ಬಾ ಚಿಕ್ಕಿ, ನಾವು ಅಲ್ಲಿಗೆ ಹೋಗ್ಬಿಡೋಣ. ಹೌದು ಆಂಟಿ, ನನಗೂ ಪಪ್ಪ ಇಲ್ದಂಗೆ ನಿದ್ದೆನೆ ಬರ್ತಾ ಇಲ್ಲ. ಪ್ಲೀಸ್ ಆಂಟಿ. ಬೇಡ ಮಿಂಚು, ಇವತ್ತು ಒಂದೇ ದಿನ ಅಲ್ಲ, ಇಲ್ಲಿ ಅಡ್ಜಸ್ಟ್ ಮಾಡ್ಕೋ. ಪ್ಲೀಸ್ ಆಂಟಿ, ಪ್ಲೀಸ್ ಹೋಗೋಣ. ಹೋಗೋಣ. ಯಾಕೋ ಬಿಡೋ ಥರ ಕಾಣಿಸ್ತಿಲ್ಲ. ಸರಿ ಆಯ್ತು, ಹೋಗೋಣ ಬನ್ನಿ. ಹುಷಾರು.
ಏನು ಆಗ್ಲೇ ಹೇಳಂದಲ್ಲ ಅಲ್ಲಿ ಮಲಗ್ಸು ಅಂತ. ನೀವೇನೋ ಹೇಳಿದ್ರಿ ಅಕ್ಕರೆ, ಅವ್ರ ಇವರಿಬ್ರು ಕೇಳ್ಬೇಕಲ್ಲ, ಅವರಿಬ್ರು ಇಲ್ಲೇ ಮಲ್ಕೋಬೇಕಂತ. ಯಾಕಂದ? ಇಲ್ಲ ಮ್ಯಾಮ್, ನಾನು ಇಲ್ಲೇ ಮಲ್ಕೊಂತೀನಿ, ನನ್ನ ಪಪ್ಪನ ಜೊತೆನೇ ಇರ್ತೀನಿ. ಪ್ಲೀಸ್. ಸರಿ ಆಯ್ತು, ಮಲ್ಲಿ ಹೋಗಿ ಚಾಪೆ ತಗೊಂಬ. ಏನ್ ಬರೀತಿದ್ದೀರಾ? ಮ್ಯಾಮ್, ಅದು ನಾನು ನಿಮ್ಗೆ ಅವತ್ತೇ ಹೇಳ್ದಲ್ಲ, ನಾನು ಮೊದಲಿನ ಡೈರಿ ಬರೆಯೋದು ಅಭ್ಯಾಸ ಅಂತ. ಅದಕ್ಕೆ ಇವತ್ತೇನೇನು ನಡೆದಿದೆಯೋ ಅದು ಬರಿತಾ ಇದ್ದೀನಿ ಮ್ಯಾಮ್. ಎಷ್ಟೋ ವರ್ಷಗಳನ್ನ ಬಿಟ್ಟು ನಾವು ಈ ಡೈರಿನ ನೋಡಿದ್ರೆ ಅದೆಲ್ಲ ನೆನಪಾಗುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಪಪ್ಪ ಏನ್ ಕಷ್ಟಪಟ್ರು, ನಾನು ಎಷ್ಟು ಬೇಜಾರಲ್ಲಿದೆ ಅಂತ ಅದೆಲ್ಲ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಇದೆ ನನಗೆ. ಇದೊಂಥರ ನನ್ನ ಭಾವನೆಗಳ ಕಲೆಕ್ಷನ್ಸ್. ಮುಂದೆ ಯಾವತ್ತೋ ಒಂದಿನ ಇದನ್ನ ತೆಗೆದು ನೋಡಿದ್ರೆ ಅವಾಗ ನಾವ್ ಹೇಗಿದ್ವಿ, ಇವಾಗ ನಾವ್ ಹೇಗಿದೀವಿ, ಏನೆಲ್ಲ ಬದಲಾವಣೆ ಆಗಿದೆ ಅದೆಲ್ಲ ಗೊತ್ತಾಗುತ್ತೆ. ಮ್ಯಾಮ್, ಒಂದ್ಸತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಅಂತ ನೋಡ್ತೀರಾ? ಇನ್ನೊಬ್ರು ಡೈರಿ ಓದ್ಬಾರ್ದು ಕಂದ. ಪರವಾಗಿಲ್ಲ ಮ್ಯಾಮ್, ಓದಿ. ಒಂದು ನಿಮಿಷ. ಕರೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಬರ್ತಿದ್ಯಾ. ಹಿಂದಿಂದ ಓದ್ಬೋದಾ? ಪರವಾಗಿಲ್ಲ, ಓದಿ ಮ್ಯಾಮ್. ಥ್ಯಾಂಕ್ ಯು. ಪುಟ, ಅಪ್ಪ ಸಿಕ್ಕಿದ್ಮೇಲೆ ಡೈರಿ ಬರೆಯಕ್ ಹೇಳ್ಕೊಟ್ರು ಅಂತ ಹೇಳ್ದೆ ಅಲ್ಲ, ಬಟ್ ನೀನ್ ಅವ್ರಿಗೆ ಹೇಗ್ ಸಿಕ್ತೆ ಅದನ್ನೆಲ್ಲ ಬರ್ತಿದ್ಯಾ? ಒಳ್ಳೇದು ಯಾವಾಗ್ಲೂ ಒಳ್ಳೇದೇ ಅಲ್ವಾ ಮ್ಯಾಮ್? ನನಗೆ ಪಪ್ಪ ಸಿಕ್ಕಿರೋದು ತುಂಬಾ ಒಳ್ಳೇದು. ನನ್ನ ತುಂಬಾ ಕೇರ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಅವ್ರು ಯಾವಾಗ ಸಿಕ್ಕಿದ್ರು ಅದೆಲ್ಲ ನಾನು ಬರ್ತಿದ್ದೀನಿ. ನೈಸ್. ನಾನು ಯಾವಾಗಲೂ ನನ್ನ ಪಪ್ಪನ ಜೊತೆನೇ ಇರ್ತೀನಿ. ಸರಿ ಕಂದ, ಇರುವಂತೆ. ಅಮೃತಧಾರೆ